ಪರಿಸ್ಥಿತಿ ಇಷ್ಟೆಲ್ಲ ಇದ್ದಾಗ ನೀವು ಗೆಲ್ಲಿಲ್ಲ, ಗ್ಯಾರಂಟಿ ಇತ್ತು ಗೆಲ್ಲಿಲ್ಲ, ಮತ್ತೊಂದು ಗೆಲ್ಲಿಲ್ಲ, ಯಡಿಯೂರಪ್ಪನ ಮಾತುಗಳು ಗೆದ್ದವು ಅಂತಂದ್ರೆ ಹೆಂಗಪ್ಪ? ಮತ್ತು ಇನ್ನೊಂದು ಜಾತಿವಾದದ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಯಡಿಯೂರಪ್ಪನವರು. ಅಡ್ಡಿಲ್ಲ, ಮಾತಾಡಲಿ ಜಾತಿವಾದದ ಬಗ್ಗೆ. ಇಲ್ಲ, ಇವತ್ತು ಮೇಟಿ ಅನ್ನುವಂಥ ಕೂರುವ ವ್ಯಕ್ತಿ ಇದ್ದಾರಲ್ಲೇ ಅವ್ರ ಸಲ ಬಂದು ಕೂತಿದ್ದಾರೆ ಇವರು. ಮತ್ತು ಇವ್ರು ಯಾರು ಸಲ ಬಂದು ಕೂತಿದ್ದಾರೆ? ಬಿ ಜೆ ಪಿ ಪಕ್ಷ ಇರ್ಬೋದು, ಚಂದ ಮಟ್ರು ಯಾರು ಲಿಂಗಾಯಿತು, ಮತ್ತು ನೀವೇ ಬಂದು ಕೂತ್ರಿಲ್ಲೇ. ಈಗ ಅವ್ರು ಕೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಹೌದು ಬಾ ನಮ್ಮ ಜಾತಿಯವರು ಗುರು ನಾವು ಒಪ್ಪೋರು, ನೀವು ಯಾಕೆ ಬಂದಿರಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಹಂಗಾದ್ರೆ ಸಿದ್ದರಾಮಯ್ಯ ಮೊದಲು ಪ್ರಶ್ನೆ ಮಾಡ್ತಾರೆ, ದಾವಣಗೆರೆಯಾಗಿರೋರು ಯಾರು ರೀ ಅವರು? ನಿಮ್ಮವರು ಲಿಂಗಾಯಿತರು. ಅವ್ರಿಗೆ ಪ್ರಪೋಸ್ ಮಾಡೋದಕ್ಕಾಗಿ ನಾವು ಮುಸ್ಲಿಂ ಕ್ಯಾಂಡಿಡೇಟ್ ಕೊಡಲಾರ್ದು ಅವ್ರು ಕೊಟ್ಟಿವಿ, ನಾವು ಲಿಂಗಾಯತ ಪರ ಅಲ್ಲೇನು ಅಂತ ಕೇಳ್ತಾ ಇದ್ದಾರೆ. ಮತ್ತು ನೀವು ಅಲ್ಲಿ ಬಂದು ಕೂತಿದ್ದೀರಲ್ಲ ವಿಜಯೇಂದ್ರ, ಅಲ್ಲಿ ನೀವು ಬಂದಿದ್ದೀರಿ, ನೀವು ಲಿಂಗಾಯತ ಪರನ ಅನ್ನುವಂಥ ಪ್ರಶ್ನೆ. ಅಂದ್ರೆ ಇಲ್ಲಿ ನಾವು ವಿಚಾರ ಮಾಡುವಂಥದ್ದು ಏನಪ್ಪ ಅಂತಂದ್ರೆ, ಅಥವಾ ಈ ಲೀಡರ್ಗಳು ವಿಚಾರ ಮಾಡುವಂಥದ್ದು ಏನಪ್ಪ ಅಂದ್ರೆ, ಒಟ್ಟಿನಲ್ಲಿ ಏನು ಹೇಳಬೇಕು, ಏನು ಹೇಳ್ತಾರೆ, ಬಾಯಿಗೆ ತಾಳಿಲ್ಲ ತಂತಿಲ್ಲ ನಾಲಿಗೆ ಮಾತಾಡುವಂಥದ್ದು ಅಂತ. ಹೀಗಾಗಿ ಸಿದ್ದರಾಮಯ್ಯನವರು ಜಾತಿವಾದನ ಮಾಡ್ತಾರೆ, ಅವರೆಲ್ಲ ಜಾತಿವಾದಿ ಇಲ್ಲ ಅಂತಿಲ್ಲ. ನಾವು ಹೇಳ್ಬೋದು ಸಮಾಜವಾದಿಯಪ್ಪ, ನಾನು ಲೋಹ್ಯಾವಾದಿ, ನಾನು ಪ್ರೊಫೆಸರ್ ನಂಜುಂಡಸ್ವಾಮಿ ಶಿಷ್ಯ, ಮತ್ತೊಂದು ಮುಗಿದು ಹೇಳ್ಬೋದು. ಆದರೆ ಅವರು ರಾಜಕೀಯ ಇವತ್ತು ಕರಿಯರ ಆರೋಪಗಳಿದ್ದು ಸುಳ್ಳಲ್ಲ, ಪ್ರೂವ್ ಆಗಿಲ್ಲ. ಯಾಕಂದ್ರೆ ಸುರುವಿಲ್ಲ ಪ್ರೂವ್ ಮಾಡೋದು. ಬೆನ್ನು ಹತ್ತಿದ್ದಾರೆ ಈಗಾಗಲೇ, ನಿಮಗೆ ಗೊತ್ತಿಲ್ಲ, ಸ್ನೇಹಮಯಿ ಕೃಷ್ಣ ಬೆನ್ನು ಹತ್ತಿದ್ದಾರೆ, ಮೂಡಾದಲ್ಲಿ ಶಿಕ್ಷೆ ಬಿಡ್ತೀವಿ ಅಂತ ಬೆನ್ನು ಹತ್ತಿದ್ದಾರೆ. ಅದರಿಂದ ಮತ್ತು ಬಿ ಜೆ ಪಿಗೆ ಇರೋದವರು ಯಾರದಾರು ಅದಾರ. ಅಂದ್ರೆ ಅವರು ಸಹಿತ ದೋಷ ಮುಕ್ತರಿಲ್ಲ, ಆರೋಪಗಳಿದ್ದಾವೆ. ಯಡಿಯೂರಪ್ಪನವ್ರು ಜೈಲು ಬಿದ್ದು ಬಂದರು, ಎಲ್ಲ ಬಂದರು, ಎಲ್ಲ ಗೊತ್ತದ. ಅವ್ರು ತಮ್ಮ ಮಗನ ಲೀಡರ್ ಮಾಡ್ಬೇಕಾಗಿತ್ತು, ತಮ್ಮದೇನಿಲ್ಲ, ಎಲ್ಲ ಜೀವನದಲ್ಲಿ ಏನಾಗಬೇಕಾಯ್ತು ಎಲ್ಲ ಆಗಿದ್ದಾರೆ ಅವರು. ಹಾಗಾಗಿ ಈಗ ಮಾಡುವಂಥ ಈ ಕೆಲಸ ಏನಪ್ಪ ಅಂದ್ರೆ, ತಮ್ಮ ಕ್ಯಾಂಡಿಡೇಟ್ನ ಆರಿಸ್ಕೊಂಡು ಬರುವಂಥದ್ದು. ಜಾತಿ ಬಗ್ಗೆ ಮಾತಾಡ್ತಾರೆ, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ, ಮತ್ತೊಂದು